ಸ್ನೇಹಿತರೆ, ನಿನ್ನೆ ನಡೆದಂತ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಮೋದಿ ಸರ್ಕಾರದಿಂದ 2025ರಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸುಮಾರು 12,100 ರೂಪಾಯಿ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಆಗ್ತಾ ಇದೆ. ಆದ್ರೆ ಈ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ನಿಮಗೆ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ. ಇದೊಂದು ಖುಷಿ ವಿಚಾರ, ಭರ್ಜರಿ ಖುಷಿ ವಿಚಾರ. ಯಾಕಂದ್ರೆ ಈಗ ನೋಡ್ತಾ ಇರಬಹುದು, PM ಕಿಸಾನ್ ಯೋಜನೆ ಕೂಡ ಅವರೇ ಒಂದು ಜಾರಿ ಮಾಡಿದ್ದಾರೆ. PM ನರೇಂದ್ರ ಮೋದಿ ಅವರು ಈಗ ಮತ್ತೊಂದು ಹೊಸ ನಿರ್ಧಾರ ಕೂಡ ಮಾಡ್ತಿದ್ದಾರೆ 2025ರಲ್ಲಿ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿಯಾಗಿ ತೀರ್ಮಾನ ಕೂಡ ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾವುದು 12,100 ರೂಪಾಯಿ ಸಿಗತ್ತೆ, ಯಾವುದು ಬೆಳೆಗೆ ಸಂಬಂಧಪಟ್ಟಂತೆ ಬೆಲೆ ಕೂಡ ಜಾಸ್ತಿ ಮಾಡಿದ್ರೆ ಒಂದೊಂದ ತಿಳಿಸ್ಕೊಡ್ತೇನೆ. ಆದಷ್ಟು ವಿಡಿಯೋ ಕೊಂಡ್ತಾನ್ಕೊಳ್ಳಿ. ಮತ್ತು ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಬನ್ನಿ ಸಾಂತರ ಏನ್ ಡೀಟೇಲ್ಸ್ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಈಗ ಗೊತ್ತಿರುವಂತೆ ತುಂಬಾ ಜನ ಮೋದಿ ಅವರಿಗೆ ಬೈತಾ ಇದ್ರು, ಶಿಕ್ಷಕಂಗೆ ಬೈತಾ ಇದ್ರು. ಅವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಕೆಲವ್ರ ಬಡಿ ದುಡ್ಡಿಗಾಗಿ ನೋಡ್ತಾ ಇರ್ತಾರ, ಇನ್ನು ಕೆಲವು ಜನ ದೇಶದ ಒಳ್ಳೇದಕ್ಕಾಗಿ ನೋಡ್ತಾ ಇರ್ತಾರ. ಇನ್ನು ಕೆಲವು ಜನ ಇದ್ದಾರೆ, ಬರೇ ಒಂದು ಕ್ವಾರ್ಟರ್ ದಾರು ಆದ್ರೆ ಸಾಕು, ರಾತ್ರಿ ಆದ್ರೆ ಚಿಕನ್ ಮಟನ್ ಆದ್ರೆ ಸಾಕು, ಒಂದು ಊಟ ಆದ್ರೆ ಸಾಕು. ಅವ್ರಿಗೆ ಮುಂದಿಂದು ಹಿಂದಿಂದು ಏನು ಪ್ರಯೋಜನನೇ ಆಗಲ್ಲ ಅವರಿಗೆ. ಇವತ್ತೇನಾಯ್ತು ನಾಳೆಗೆ ಏನಾಗ್ಬೇಕಂತ ಇದೆ ಅದು ಕೂಡ ನೋಡಲ್ಲ. ಅವ್ರದ್ದು ಹೊಟ್ಟೆ ತುಂಬಿದ್ರೆ ಸಾಕು, ಅವ್ರಿಗೆ ಮತ ಹಾಕೋದು ಅಷ್ಟೇ ಇರತ್ತೆ. ಆದ್ರೆ ಇವ್ರು ಏನಿದಾರಲ್ಲ, 100 ವರ್ಷದ ಮುಂಚಿತವಾಗಿನೇ ಭವಿಷ್ಯವನ್ನು ನಿರ್ಧಾರ ಮಾಡಿರ್ತಾರೆ. ಅಂದ್ರೆ ಇವತ್ತು ನಮ್ಮ ಮಕ್ಳು ಇದಾರಲ್ಲ, ನಮ್ಮ ಮಕ್ಕಳಿಗಿಂತ ಮಕ್ಕಳು ಕೂಡ ಚೆನ್ನಾಗಿರಲ್ಲ ಅಂತೇಳಿ ಬಯಸ್ತಾ ಇರ್ತಾರೆ. ಅಂಥವ್ರಿಗೆ ಹೊಟ್ಟು ಹಾಕ್ಬೇಕು. ಅದನ್ನ ಬಿಟ್ಟು ಬೇರೆ ಯಾವ್ರಿಗೆ ಹೊಟ್ಟು ಹಾಕತ್ ಹೇಳಲ್ಲ. ಆದಷ್ಟು ಈ ಒಂದು PM ನರೇಂದ್ರ ಮೋದಿ ಅವರು 2025ಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ, ಮೊದಲನೇದಾಗಿ ಈ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ಒಂದು ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ. 2014ರಲ್ಲಿ ಈ ಒಂದು ಬೆಳೆಗೆ ದರವನ್ನು ಹೆಚ್ಚಿಗೆ ಮಾಡಿದ್ರು. ಈಗ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಮಾಡಿದಿಲ್ಲ. ಈಗ ಸುಮಾರು 121% ಈ ಒಂದು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಯಾವ್ದು ಅಂದ್ರೆ ಈ ಒಂದು ಕೊಬ್ಬರಿ ಅಂತೇಳಿ, ಬಾಲ್ ಕೊಬ್ಬರಿ ಇಲ್ಲ, ಈ ಒಂದು ಬಾಲ್ ಕೊಬ್ಬರಿ ಇದೆಲ್ಲ, ಅದರದ್ದು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಎಷ್ಟಂದ್ರೆ ಸುಮಾರು 2014ರಲ್ಲಿ ಎಷ್ಟಿತ್ತಂದ್ರೆ 5,500 ರೂಪಾಯಿ ಇತ್ತು. ಈಗ ಪ್ರಸ್ತುತ 2025ರಲ್ಲಿ ಎಷ್ಟು ಮಾಡ್ತಿದಾರೆ ಅಂದ್ರೆ ನಿಮ್ಗೆ 12,100 ತನಕ ಹೆಚ್ಚಿಗೆ ಮಾಡ್ತಿದ್ದಾರೆ. ಇದೊಂದು ಭರ್ಜರಿ ಖುಷಿಯ ವಿಚಾರ. ಎಲ್ಲ ಒಂದು ರೈತರಿಗೆ 12,100 ತನಕ ಈ ಎಲ್ಲ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಇದರದ್ದು ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ, ಅದು ಕೂಡ ಏರಿಕೆ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ. ಈ ಒಂದು ಮಾಹಿತಿ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಆದಷ್ಟು ನೋಡ್ಸ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳೆ ಬೆಳೀತಾ ಇರ್ತಾರಲ್ಲ, ಅಂದ್ರೆ ಬಾಲ್ ಕೊಬ್ಬರಿ ಅಂತ, ಇದು ಬೆಳೀತಾ ಇದ್ರೆ ಒಂದ್ಸರಿ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಸಾಂತ್ರ ದ್ರಾಕ್ಷಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬೆಳೆ ಕೂಡ ಹೆಚ್ಚಿಗೆ ಮಾಡ್ತಿದ್ದಾರೆ. ಮತ್ತು ತೆಂಗಿನಕಾಯಿ ಒಂದು ಎಣ್ಣೆ ಇರುತ್ತೆ, ಅದು ಕೂಡ ಬೇಡಿಕೆಯಲ್ಲಿ ಕೂಡ ಹೆಚ್ಚಿಗೆ ಮಾಡ್ತಿದ್ದಾರೆ. ಅದ ನಂತರ ನಿಮ್ಮ ಒಂದು ಬಾಲ್ ಕೊಬ್ಬರಿ ಇದೆಲ್ಲ 2014ರಿಂದ ಯಾವುದೇ ಕಾರಣಕ್ಕೆ ಹೆಚ್ಚಿಗೆ ಮಾಡಿದಿಲ್ಲ. ಮನೆ ಹೆಚ್ಚಿಗೆ ಮಾಡಿದ್ರು. ಆದ್ರೆ ಈಗ ಪ್ರಸ್ತುತದಲ್ಲಿ 2025ರಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ. ಇದೇ ಹೇಳ್ಬೇಕಂತ ವಿಡಿಯೋ ಮಾಡಿರೋದು. ನಿಮ್ಗೆ ಹೇಗೆ ಅನಿಸ್ತು ಒಂದ್ಸರಿ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಗಿರಣಿ ಕೊಬ್ಬರಿ ಬೆಳೆ ಇದೆಯಲ್ಲ, 11,582 ರೂಪಾಯಿ ಇತ್ತು. ಈಗ ಪ್ರಸ್ತುತವಾಗಿ ಬಾಲ್ ಕೊಬ್ಬರಿಗೆ 12,100 ತನಕ ಮಾಡಿದ್ದಾರೆ. ಈ ರೀತಿಯ ಸ್ನೇಹಿತರೆ ಇದ್ರ ಬಗ್ಗೆ ಪ್ರಸ್ತುತವಾಗಿ ಮಾಹಿತಿ ಬಂದಿತ್ತು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರ್ಯಾರು ರೈತರು ಇದ್ರಲ್ಲ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ.